ನಿಮ್ಮ ಜೀವನವನ್ನು ಬದಲಾಯಿಸಲು 52 ಅಭ್ಯಾಸಗಳು. ಪ್ರತಿ ವಾರ ಹ್ಯಾಪಿಯೆಸ್ಟ್ ಹೆಲ್ತ್ನಲ್ಲಿ ಇತ್ತೀಚಿನ ಸಲಹೆಗಳನ್ನು ಪಡೆಯಿರಿ. ನಿಮ್ಮ ದಿನಚರಿಯಲ್ಲಿ ಈ ಸರಳ ಹಂತಗಳನ್ನು ಅಳವಡಿಸಿಕೊಳ್ಳಿ ಮತ್ತು 1 ವರ್ಷದೊಳಗೆ ಬದಲಾವಣೆಗಳನ್ನು ಗಮನಿಸಿ. ಅಭ್ಯಾಸ 16. ನೆಲದ ಮೇಲೆ ಕುಳಿತು ಊಟ ಮಾಡುವುದು. ಈ ಅಭ್ಯಾಸವು ಪ್ರಾಚೀನ ಭಾರತೀಯ ಪದ್ಧತಿಯಿಂದ ಪ್ರೇರಿತವಾಗಿದೆ. ನೆಲದ ಮೇಲೆ ಪದ್ಮಾಸನ ಅಥವಾ ಚಕ್ಕಳ ಬಕ್ಕಳ ಹಾಕಿ ಕುಳಿತು ಊಟ ಮಾಡುವುದು. ಇದು ನಿಧಾನವಾಗಿ ಮರೆಯಾಗುತ್ತಿದೆ. ಇದು ಸರಳವಾಗಿ ಕಾಣಿಸಬಹುದು, ಆದರೆ ಈ ಭಂಗಿಯು ನಿಮ್ಮ ಸ್ನಾಯುಗಳನ್ನು ಸಕ್ರಿಯಗೊಳಿಸುತ್ತದೆ, ಏಕಾಗ್ರತೆಯನ್ನು ಹೆಚ್ಚಿಸುತ್ತದೆ ಮತ್ತು ಆಧುನಿಕ ಡೈನಿಂಗ್ ಟೇಬಲ್ಗಳಿಗಿಂತ ಉತ್ತಮವಾಗಿ ನಿಮ್ಮ ಜೀರ್ಣಾಂಗ ವ್ಯವಸ್ಥೆಯನ್ನ ಬೆಂಬಲಿಸುತ್ತದೆ. ಇದರ ವಿಜ್ಞಾನ ಆಧಾರಿತ ಪ್ರಯೋಜನಗಳು ಇಲ್ಲಿವೆ. ವೇಗಸ್ ನರವನ್ನ ಬೆಂಬಲಿಸುತ್ತದೆ. ನೀವು ನೆಲದ ಮೇಲೆ ಕುಳಿತು ಊಟ ಮಾಡುವಾಗ ಹೊಟ್ಟೆ ತುಂಬಿದ ಸಂಕೇತವನ್ನ ಮೆದುಳಿಗೆ ಕಳಿಸಲು ಸಹಾಯ ಮಾಡುವ ವೇಗಸ್ ನರವು ಹೆಚ್ಚು ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸುತ್ತದೆ. ಇದು ನಿಮ್ಮ ದೇಹವು ಹೊಟ್ಟೆ ತುಂಬಿದ ಭಾವನೆಯನ್ನ ಸಮಯಕ್ಕೆ ಸರಿಯಾಗಿ ಗುರುತಿಸಲು ಸಹಾಯ ಮಾಡುತ್ತದೆ. ಇದರಿಂದ ಅತಿಯಾಗಿ ತಿನ್ನುವುದನ್ನು ತಡೆಯಬಹುದು ಮತ್ತು ತೂಕ ನಿರ್ವಹಣೆಗೆ ಸಹಕಾರಿಯಾಗಿದೆ. ಉತ್ತಮ ಜೀರ್ಣಕ್ರಿಯೆ. ಚಕ್ಕಳ ಬಕ್ಕಳ ಹಾಕಿ ಕುಳಿತುಕೊಳ್ಳುವುದು ನಿಮ್ಮ ಜೀರ್ಣಾಂಗಗಳನ್ನು ನೈಸರ್ಗಿಕವಾಗಿ ಸಮತೋಲನದಲ್ಲಿ ಇಡುತ್ತದೆ. ನೀವು ಪ್ರತಿ ಬಾರಿ ಆಹಾರವನ್ನು ತೆಗೆದುಕೊಳ್ಳಲು ಮುಂದೆ ಬಾಗಿ ಮತ್ತು ನೇರವಾಗುವಾಗ ಕಿಬ್ಬೊಟ್ಟೆಯ ಸ್ನಾಯುಗಳು ಮೆಲ್ಲನೆ ಸಂಕುಚಿತಗೊಂಡು ಜೀರ್ಣರಸಗಳನ್ನು ಪ್ರಚೋದಿಸುತ್ತದೆ ಮತ್ತು ಕರಳಿನ ಚಲನೆಯನ್ನು ಸುಧಾರಿಸುತ್ತದೆ. ಸುಖಾಸನದಲ್ಲಿ ಬೆನ್ನು ಮೂಳೆಯನ್ನು ನೇರವಾಗಿಡುವುದರಿಂದ ಕೋರ್ ಮಸಲ್ಗಳು ಸಕ್ರಿಯಗೊಳ್ಳುತ್ತವೆ ಮತ್ತು ಎದೆಯುರಿ, ಬ್ಲೋಟಿಂಗ್ ಹಾಗೂ ಕಾನ್ಸ್ಟಿಪೇಷನ್ ನಂತಹ ಸಮಸ್ಯೆಗಳನ್ನು ತಡೆಯಲು ಸಹಾಯ ಮಾಡುತ್ತದೆ. ಜಾಗರೂಕತೆಯಿಂದ ಆಹಾರ ಸೇವಿಸಲು ಪ್ರೋತ್ಸಾಹಿಸುತ್ತದೆ. ನೆಲದ ಮೇಲೆ ಕುಳಿತಾಗ ಗಮನವು ಊಟದ ತಟ್ಟೆಯ ಮೇಲಿದ್ದು ಬೇರೆಡೆ ಗಮನ ಹೋಗುವುದು ಕಡಿಮೆಯಾಗುತ್ತದೆ. ಇದು ಬೇಗ ಹೊಟ್ಟೆ ತುಂಬಿದ ಅನುಭವವನ್ನ ನೀಡುತ್ತದೆ ಮತ್ತು ಅತಿಯಾಗಿ ತಿನ್ನುವುದನ್ನು ತಪ್ಪಿಸುತ್ತದೆ. ಈ ಭಂಗಿಯು ಉಸಿರಾಟ, ಏಕಾಗ್ರತೆ ಮತ್ತು ಒಟ್ಟಾರೆ ವಿಶ್ರಾಂತಿಯನ್ನು ಸುಧಾರಿಸುತ್ತದೆ. ಊಟವನ್ನ ಅವಸರದ ಕೆಲಸವನ್ನಾಗಿಸದೆ ಒಂದು ಶಾಂತ ಆಚರಣೆಯನ್ನಾಗಿ ಮಾಡುತ್ತದೆ. ಕೀಲುಗಳು ಮತ್ತು ಸ್ನಾಯುಗಳನ್ನ ಬಲಪಡಿಸುತ್ತದೆ. ನೆಲದ ಮೇಲೆ ಕುಳಿತುಕೊಳ್ಳುವುದು ಸೊಂಟ, ಬೆನ್ನುಮೂಳೆ, ಕೋರ್, ಮೊಣಕಾಲು ಮತ್ತು ಪಾದದ ಸ್ನಾಯುಗಳನ್ನ ಸಕ್ರಿಯಗೊಳಿಸುತ್ತದೆ. ಕಾಲಾನಂತರದಲ್ಲಿ ಇದು ಫ್ಲೆಕ್ಸಿಬಿಲಿಟಿ ಮತ್ತು ಕೀಲುಗಳ ಚಲನೆಯನ್ನ ಸುಧಾರಿಸುತ್ತದೆ. ವಿಶೇಷವಾಗಿ ದೀರ್ಘಕಾಲ ಕುಳಿತು ಕೆಲಸ ಮಾಡುವ ಇಂದಿನ ಕಾಲದಲ್ಲಿ ಇದು ಬಹಳ ಮುಖ್ಯ. ಮಕ್ಕಳಲ್ಲಿ ಇದು ಸೊಂಟ ಮತ್ತು ಮೊಣಕಾಲಿನ ಕೀಲುಗಳಲ್ಲಿ ಬೇಗನೆ ಬಿಗಿತ ಉಂಟಾಗುವುದನ್ನು ತಡೆಯಲು ಸಹಾಯ ಮಾಡುತ್ತದೆ. ರಕ್ತ ಪರಿಚಲನೆಯನ್ನ ಸುಧಾರಿಸುತ್ತದೆ. ಕಾಲುಗಳನ್ನು ಮಡಚಿದಾಗ ಹೃದಯವು ರಕ್ತವನ್ನ ಕೆಳಕ್ಕೆ ತಳ್ಳಲು ಹೆಚ್ಚು ಶ್ರಮ ಪಡಬೇಕಾಗಿಲ್ಲ. ಬದಲಾಗಿ ದೇಹದಾದ್ಯಂತ ರಕ್ತ ಪರಿಚಲನೆಯು ಹೆಚ್ಚು ಸಮತೋಲಿತವಾಗಿರುತ್ತದೆ. ನೆಲದ ಮೇಲೆ ಕುಳಿತುಕೊಳ್ಳುವ ಮತ್ತು ಏಳುವ ಪ್ರಕ್ರಿಯೆಯು ದೈನಂದಿನ ಜೀವನಕ್ಕೆ ಸಣ್ಣ ಪ್ರಮಾಣದ ದೈಹಿಕ ವ್ಯಾಯಾಮವನ್ನ ನೀಡುತ್ತದೆ. ಪ್ರಾರಂಭಿಸುವುದು ಹೇಗೆ? ಸುಖಾಸನ ಅಥವಾ ಯಾವುದೇ ಆರಾಮದಾಯಕವಾದ ಭಂಗಿಯಲ್ಲಿ ಕುಳಿತುಕೊಳ್ಳಿ. ಬೆನ್ನು ಮೂಳೆಯನ್ನು ನೇರವಾಗಿಸಿ, ಭುಜಗಳನ್ನು ಸಡಿಲವಾಗಿರಿಸಿ. ಹೆಚ್ಚು ಮುಂದೆ ಬಾಗುವುದನ್ನು ತಪ್ಪಿಸಲು ತಟ್ಟೆಯನ್ನು ಸಾಕಷ್ಟು ಹತ್ತಿರದಲ್ಲಿ ಇಟ್ಟುಕೊಳ್ಳಿ. ಆರಾಮಕ್ಕಾಗಿ ಸಾಂದರ್ಭಿಕವಾಗಿ ಕಾಲುಗಳ ಸ್ಥಾನವನ್ನ ಬದಲಾಯಿಸಿ. ಹೆಚ್ಚು ಹೊತ್ತು ಕುಳಿತುಕೊಳ್ಳುವುದು ಕಷ್ಟವಾದರೆ ದಿನಕ್ಕೆ 1 ಹೊತ್ತಿನ ಊಟದಿಂದ ಆರಂಭಿಸಿ.